ಇರಲಿ, ದೇವರ ಕೃಪೆ ಅವ್ರ ಜೊತೆಯಲ್ಲಿ ಇರಲಿ. ಅವರಿಗೆ ಬಹಳ ಧನ್ಯತೆ ನಾವು ನಮ್ಮ ಸಭೆ ಮುಖಾಂತರ ಹೇಳ್ತೇವೆ. ಓಕೆ, ಒಂದ್ಸತಿ ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು ಎಲ್ಲರಿಗೂ. ಕೃಷ್ಣಸ್ವಾಮಿ ಒಂದು ಕನ್ಯೆ ಗರ್ಭದಲ್ಲಿ ಒಂದು ಕೂಸಾಗಿ ಹುಟ್ಟಿ ಬಂದು ಮಕ್ಕಳ ಪಾಪ ಶಾಪಗಳೆಲ್ಲ ಹೊತ್ತು ತೀರಿಸಿ ಶಿಲುಬೆಗೆ ಹೋಗಿ ತನ್ನ ಜೀವನವನ್ನು ಕೊಟ್ಟು ಓಡಲ್ಪಟ್ಟು ಮತ್ತೆ 3 ದಿವಸ ಜೀವಂತವಾಗಿ ಎದ್ದು ಬಂದು, ಇದು ನಾನು ಜೀವನ ಕೊಡಕ್ಕೆ ನನಗೆ ಅಧಿಕಾರ ಇದೆ ಮತ್ತೆ ಅದು ತೆಗೆದುಕೊಳ್ಳಕ್ಕೆ ಅಧಿಕಾರ ಉಂಟು ಅಂತ ಹೇಳಿ ಈ ಪ್ರಪಂಚಕ್ಕೆ ತೋರಿಸಿದ ಕರ್ತನು ನೀವು. ಮಕ್ಕಳನ್ನು ಪವಿತ್ರವಾದ ರಕ್ತದಿಂದ ಮಕ್ಕಳ ಪಾಪ ಶಾಪಗಳೆಲ್ಲ ನೇರಿಸುತ್ತದೆ ಅಂತ ಹೇಳಿದ್ದೀರಾ. ಅದೇ ಕಾರಣ ಈಗ ನಮ್ಮನ್ನು ರಕ್ಷಣೆ ಮಾಡಿ ಕರ್ತನೆ ಈ ಬೇದ್ಮಲ ಸುತ್ತಮುತ್ತ ಗ್ರಾಮಗಳಿಂದ ಬಂದಿರುವ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಬೇಕು. ವಿಶೇಷವಾಗಿ ಇವತ್ತು ಬಂದಿರುವ ಮೋಹನ್ ಕೃಷ್ಣ ಸಾರವನ್ನು ಅವರು ಸೇವೆಯನ್ನು ಅವ್ರ ಕುಟುಂಬವನ್ನು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಇನ್ನು ಮುಂದೆ ನಮಗೋಸ್ಕರ ಇವತ್ತು ಭದ್ರತೆ ಪಡೆಯಲು ಪೊಲೀಸ್ ಅವರಿಗೆ ಬಹಳವಾಗಿ ಧನ್ಯತೆ ನಾನು ಹೇಳ್ತಾ ಇದ್ದೀನಿ. ಅವರು ನಮ್ಮನ್ನು ಬಹಳವಾಗಿ ಭದ್ರತಾ ಮಾಡಿ ಕಾಪಾಡಿಕೊಂಡು ಜೊತೆಯಲ್ಲಿ ಬಂದರು. ಅವರಿಗೆ ಮತ್ತೆ ಎಲ್ಲರಿಗೂ ಅದು ಮಾತ್ರ ಅಲ್ಲ, ಬ್ಯಾಂಡ್ ಡಿಸ್ಟ್ರಿಕ್ಟ್ ಅವರು ನಮಗೆ ಬಹಳ ಸಹಾಯ ಮಾಡಿ ಅವರು ಕಷ್ಟ ಇಲ್ಲದೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಅವರಿಗೆ ಬಹಳ ಧನ್ಯತೆ ಹೇಳಿ ಮತ್ತೆ ಬಂದಿರುವ ಪ್ರತಿಯೊಬ್ಬರನ್ನು ಈ ಬ್ಯಾಂಕ್ನ ಎಲ್ಲ ಮಕ್ಕಳವರಿಗೆ ಕನ್ನಡ ಯೇಸು ಕ್ರಿಸ್ತ ನಾಮದಲ್ಲಿ ಕ್ರಿಸ್ತು ಹುಟ್ಟಿದ ದಿವಸದ ಕ್ರಿಸ್ಮಸ್ ಶುಭಾಶಯಗಳನ್ನು ಮತ್ತೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಇವತ್ತು ಪ್ರತಿಯೊಬ್ಬರಿಗೆ ಧನ್ಯತೆ ಹೇಳಿ ಆ ಪ್ರಾರ್ಥನೆಯನ್ನು ಮುಗಿಸ್ತೇನೆ. ಪ್ರಾರ್ಥನೆ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ದೇವರ ಕೃಪೆ ನಿಮ್ಮ ಜೊತೆಯಲ್ಲಿ ಇರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಒಂದನೇ ಪರಮ ತಂದೆಯೇ, ಆಮೆನ್ ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸನ್ನಿಧಿಯಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನೋಡಿದ ಸುಖದಾರರಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನಿನ್ನ ಜೀವನವನ್ನು ನಾಶದಿಂದ ತಪ್ಪಿಸುವನು, ಪ್ರೀತಿ ಕಿರುಬಲದಿಂದ ಕೆಡದಿಂದ ಸಂಹರಿಸುವನು ಆಗಿದ್ದಾನೆ. ಶ್ರೇಷ್ಠ ಮಕ್ಕಳನ್ನು ನಿಯಾಸಕ್ಕೆ ಪೂರ್ತಿಗೊಳಿಸುತ್ತಾನೆ, ಹತ್ಯೆಗೆ ಬರುವಂತೆ ಅವನನ್ನು ತಿರುಗಿ ಬರಮಾಡುತ್ತಾನೆ. ಆಮೇಲೆ ಆಮೇಲೆ ನಮ್ಮ ಕಥಾ ಯೇಸು ಕ್ರಿಸ್ತನ ಕೃಪೆಯು ದೇವರೇ ಅನುಭವಿಸುತ್ತಾ ಅವಳೇನನ್ನೇ ಕರ್ಮ ನಮಗೆ ಅವರು ಅರಿವು ನಿಮಿತ್ತು இந்த பேத்து மாலத்து இருக்கிற ஒவ்வொரு மனிதர்களே என்றும் நிலைத்திருப்பதாக. ஆமென் ஆமென் ஆமென். ஹalleluya ஹalleluya ஹalleluya. ಕರ್ತನಾದ ಯೇಸು ಕ್ರಿಸ್ತ ನೀವು ಎಲ್ಲರನ್ನು ಆಶೀರ್ವದಿಸುವರು. ಎಲ್ಲರಿಗೂ ಸ್ತೋತ್ರ. ಸಮಾಧಾನದ ಒಂದು ಮಾತನ್ನು ಹೇಳಿ ಎಲ್ಲರಿಗೂ ಕ್ಷಮಿಸುವುದಕ್ಕಾಗಿ ಯೇಸು ಕ್ರಿಸ್ತ ಈ ಭೂಲೋಕಕ್ಕೆ ಒಂದು ಮಗುವಾಗಿಯೋ ಅಥವಾ ಒಂದು ಕೂಸಾಗಿಯೋ ಹುಟ್ಟಿ ಬಂದವರನ್ನು